ನಮಸ್ಕಾರ ವೀಕ್ಷಕರೇ, ನಾನು ತನಸಿಂಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರೈತ ಹಸಿರು ಸೇನೆ. ಇದು KRHS ಚಾನೆಲ್. ಕರ್ನಾಟಕದ ಅನ್ನದಾತರ ಸಂಕಷ್ಟಕ್ಕೆ ಸ್ಪಂದಿಸಿದ ಸರ್ಕಾರ ಮತ್ತು ಮೌನಕ್ಕೆ ಶರಣಾಗಿರುವ ಜನಪ್ರತಿನಿಧಿಗಳ ವಿರುದ್ಧ ಇಂದು ಕರ್ನಾಟಕ ರೈತ ಹಸಿರು ಸೇನೆ ಸಮರ ಸಾರಿದೆ. ಅನ್ನದಾತನ ಕೂಗು ಸರ್ಕಾರಕ್ಕೆ ಕೇಳುತ್ತಿಲ್ಲವೇ? ರೈತರ ಬದುಕಿನ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆಯೇ? ತಂಬಾಕು ಬೆಳೆಯ ಮಿತಿ ಇಳಿಕೆ, ತೋಟಗಾರಿಕೆ ಸಬ್ಸಿಡಿಗಳ ವಿಳಂಬ ಮತ್ತು ಕಂದಾಯ ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ ಸಂಘಟನೆಯು ಕೆಂಡಾಮಂಡಲವಾಯಿತು. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವಂತೆ ಮೈಸೂರು ಜಿಲ್ಲೆಯ ಬೆಡತ್ಪುರದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆಯ ವತಿಯಿಂದ ಬೃಹತ್ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಸರ್ಕಾರದ ವಿಳಂಬ ನೀತಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಮ್ಮ ಸಂಘಟನೆಯ ನಾಯಕರು ಸಿಡಿದೆದ್ದಿದ್ದಾರೆ. ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರಾದ ಎಂ ಲಕ್ಷ್ಮಣ ಹಾಗೂ ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ PDOಗಳು ಭಾಗವಹಿಸಿದ್ದರು. ಅಧಿಕಾರಿಗಳ ಸಮ್ಮುಖದಲ್ಲಿ ರೈತ ಸಂಘಟನೆಯ ಪದಾಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದರು. ಕರ್ನಾಟಕ ರೈತ ಹಸಿರು ಸೇನೆಯ ಸಂಸ್ಥಾಪಕರಾದ ರಫೀವುಲ್ಲಾ, ರಾಜ್ಯ ಅಧ್ಯಕ್ಷರಾದ ಪಿಂಜಳಿ ನಾಗರಾಜೇಗೌಡರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಜಯರಾಮೇಗೌಡರು ನೇತೃತ್ವದಲ್ಲಿ ವಹಿಸಿದ ಅಧಿಕಾರಿಗಳ ಬೇಜಾವೃತನಕ್ಕೆ ತೀವ್ರ ತರಾಟೆ ತೆಗೆದುಕೊಂಡಿದ್ದರು. ಮೈಸೂರು ಮತ್ತು ಹಾಸನ ಜಿಲ್ಲೆಯ ರೈತರ ಆರ್ಥಿಕ ಬೆನ್ನೆಲುಬಾಗಿರುವ ತಂಬಾಕು ಬೆಳೆಯ ಮೇಲೆ ಇದು ಸಂಚು ನಡೆದಿದೆಯೇ? ಅನ್ನದಾತನಿಗೆ ಅರಿವಿಲ್ಲದಂತೆ ಆತನ ಹಕ್ಕನ್ನು ಕಸಿದುಕೊಳ್ಳುತ್ತಿದೆಯೇ? ಈ ಪ್ರಶ್ನೆಗಳು ಈಗ ಕಾಡುತ್ತಿವೆ. ಏಕೆಂದರೆ ಈ ಹಿಂದೆ ಪ್ರತಿ ಸಿಂಗಲ್ ಪಾಸ್ಬುಕ್ಕಿಗೆ ಇದ್ದ 1800 kg ಮಿತಿಯನ್ನು ಈಗ ಯಾವುದೇ ಮುನ್ಸೂಚನೆ ನೀಡದೆ 1019 kgಗೆ ಇಳಿಸಲಾಗಿದೆ. ಇಲ್ಲಿನ ರೈತರ ಬೆವರಿನ ಫಲವನ್ನು ನಿರ್ಧರಿಸುವ ಅಧಿಕಾರ ಆಂಧ್ರ ಪ್ರದೇಶದಲ್ಲಿರುವ ಮಂಡಳಿಗೆ ನೀಡಿದವರು ಯಾರು? ಸ್ಥಳೀಯ ರೈತ ಸಂಘಟನೆಗಳೊಂದಿಗೆ ಚರ್ಚಿಸಿದ ವೈಜ್ಞಾನಿಕ ಆಧಾರವಿಲ್ಲದ ಸುಮಾರು 800 kgಗಳಷ್ಟು ಕಡಿತ ಮಾಡಿರುವುದು ಕೇವಲ ತಾಂತ್ರಿಕ ಬದಲಾವಣೆ ಅಲ್ಲ, ಇದು ರೈತ ಕುಲಕ್ಕೆ ಮಾಡಿರುವ ವ್ಯವಸ್ಥಿತ ದ್ರೋಹ. ಈ ಗಂಭೀರ ಅನ್ಯಾಯದ ವಿರುದ್ಧ ನಮ್ಮ ಭಾಗದ ಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರವಾಗಲಿ ಧ್ವನಿ ಎತ್ತದೆ ಮೌನಕ್ಕೆ ಶರಣಾಗಿರುವುದು ಪ್ರಜಾಪ್ರಭುತ್ವದ ದುರಂತ. ರೈತ ಹಿತರಕ್ಷಣೆ ಮಾಡಬೇಕಾದವರು ಕಣ್ಣು ಮುಚ್ಚಿ ಕುಳಿತಿರುವುದು ಯಾರ ಲಾಭಕ್ಕಾಗಿ? ಕರ್ನಾಟಕ ರೈತ ಹಸಿರು ಸೇನೆ ಈಗ ಭ್ರಷ್ಟ ಮತ್ತು ಅವೈಜ್ಞಾನಿಕ ತೀರ್ಮಾನದ ವಿರುದ್ಧ ಸಮರ ಸಾರಿದೆ. ಮಂಡಳಿಯು ಈ ಕೂಡಲೇ ತನ್ನ ಆದೇಶವನ್ನು ಹಿಂಪಡೆದು ಹಳೆಯ ಮಿತಿಯನ್ನು ಮುಂದುವರಿಸಬೇಕು. ಇಲ್ಲದಿದ್ದರೆ ರೈತ ಶಕ್ತಿಯ ಆಕ್ರೋಶಕ್ಕೆ ನೀವು ಉತ್ತರಿಸಬೇಕಾಗುತ್ತದೆ. ನೆನಪಿಡಿ, ಇದು ಕೇವಲ ಅಂಕಿಅಂಶಗಳ ಆಟವಲ್ಲ, ಇದು ಸಾವಿರಾರು ರೈತ ಕುಟುಂಬಗಳ ಅಸ್ತಿತ್ವದ ಹೋರಾಟ. ಇನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಕತೆ ಕೇಳಿದರೆ ಅನ್ನದಾತನ ರಕ್ತ ಕುದಿಯುತ್ತದೆ. ಅಧಿಕಾರಿಗಳೇ, ಇಲಾಖೆಯ ಸೌಲಭ್ಯಗಳು ನಿಮ್ಮ AC ರೂಮಿನ ಫೈಲ್ಗಳಿಗೆ ಮಾತ್ರ ಸೀಮಿತವಾಗಿದೆಯೇ? ಸ್ಪ್ರಿಂಕ್ಲರ್ ಪೈಪ್ಗಳು, ನರ್ಸರಿ ಗಿಡಗಳು ಮತ್ತು ಬಿತ್ತನೆ ಬೀಜದ ಸಬ್ಸಿಡಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡದೆ ಕತ್ತಲಲ್ಲಿ ಇಟ್ಟಿರುವ ನಿಮ್ಮ ಉದ್ದೇಶವೇನೋ? ಒಂದೆಡೆ ಬೆಲೆ ಕುಸಿದಿಂದ ರೈತರು ಕಂಗಾಲಾಗಿದ್ದರೆ, ಇನ್ನೊಂದೆಡೆ ಇಲಾಖೆಯ ಸೌಲಭ್ಯಗಳು ಅರ್ಹ ರೈತನಿಗೆ ತಲುಪದೆ ನೀವು ಮಾಡುತ್ತಿರುವ ಈ ವಂಚನೆ ಅಕ್ಷಮಯ. ಕೃಷಿ ಭಾಗ್ಯ ಮತ್ತು ತೋಟಗಾರಿಕೆ ಮಿಷನ್ ಅಂತಹ ಯೋಜನೆಗಳು ಮಧ್ಯವರ್ತಿಗಳ ಪಾಲಾಗುತ್ತವೆ ಎಂಬ ದೂರುಗಳು ಕೇಳಿಬರುತ್ತವೆ. ಬಡ ರೈತನ ಬೆವರಿನ ಬೆಲೆಯಲ್ಲಿ ಸಂಬಳ ಪಡೆಯುತ್ತಿರುವ ನೀವು ಆತನಿಗೆ ಸೇವೆ ನೀಡಲು ಯೋಗ್ಯತೆ ಇಲ್ಲದಿದ್ದರೆ ಆ ಕುರ್ಚಿಯಲ್ಲಿ ಕೂರುವ ಹಕ್ಕನ್ನು ಕಳೆದುಕೊಂಡಿದ್ದೀರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಚಲಿತ ರೈತ ವಿರೋಧಿ ನೀತಿಗಳಿಗೆ ಮಣಿದ ನೀವು ಮೌನವಾಗಿದ್ದರೆ ಆ ಕುರ್ಚಿಗಳನ್ನು ಕಿತ್ತೆಸೆಯಲು ಕರ್ನಾಟಕ ರೈತ ಹಸಿರು ಸೇನೆ ಹಿಂದೆ ಮುಂದೆಯೂ ನೋಡುವುದಿಲ್ಲ. ಇದು ಸೌಮ್ಯವಾಗಿ ನೀಡುತ್ತಿರುವ ಎಚ್ಚರಿಕೆಯಲ್ಲ, ಅನ್ನದಾತನ ಅಸ್ತಿತ್ವಕ್ಕಾಗಿ ನಡೆಸುತ್ತಿರುವ ಸಮರದ ಮೊದಲ ಕಿಡಿ. ನಿಮ್ಮ ನಿರ್ಲಕ್ಷ್ಯ ಮುಂದುವರೆದರೆ ಕಚೇರಿಗಳಿಗೆ ಮುತ್ತಿಗೆ ಹಾಕುವುದು ಗ್ಯಾರಂಟಿ. ಇನ್ನು ಕಂದಾಯ ಇಲಾಖೆಯ ಕರಾಳ ಮುಖದ ಬಗ್ಗೆ ಮಾತಾಡಲೇಬೇಕು. ಈ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ಈಗ ತಾಂಡವಾಡ್ತಿಲ್ಲ, ಬದಲಾಗಿ ಅಧಿಕಾರಿಗಳ ಉಸಿರಾಗಿ ಹೋಗಿದೆ. ಒಬ್ಬ ಸಾಮಾನ್ಯ ರೈತ ತನ್ನ ಜಮೀನಿನ ಪೋಡಿ ಅಥವಾ 1 to 5 ದುರಸ್ತಿ ಕೆಲಸಕ್ಕೆ ಬಂದರೆ ಹಣ ನೀಡದ ಹೊರತು ಇಲ್ಲಿನ ಫೈಲ್ಗಳು ಇಂಚು ಕದಲುವುದಿಲ್ಲ. ಇದು ಕಚೇರಿಯೋ ಅಥವಾ ವಸೂಲಿ ಕೇಂದ್ರವೋ ಎಂಬ ಅನುಮಾನ ಜನರಲ್ಲಿ ಮೂಡುತ್ತಿದೆ. ಇಲ್ಲಿನ VARAದಿಂದ ಹಿಡಿದು ತಹಸೀಲ್ದಾರ್ವರೆಗಿನ ಅಧಿಕಾರಿಗಳ ಜಾಲ ಲಂಚದ ಅಮಲಿನಲ್ಲಿ ಮುಳುಗಿ ಹೋಗಿದೆ. ರೈತರ ಕೆಲಸಗಳನ್ನು ಮಾಡಿಕೊಡದೆ ಅಲದಾಡಿಸುವುದು ಇವರಿಗೆ ಒಂದು ಹವ್ಯಾಸವಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲ, ಅಧಿಕಾರಿಗಳ ಖುದ್ದಾಗಿ ನಿಂತು ಜಮೀನಿನ ಖಾತೆಯಲ್ಲಿ ಇಲ್ಲದ ತಾಗದೆಗಳನ್ನು ಸೃಷ್ಟಿಸುತ್ತಿದ್ದಾರೆ. ವಾರಸುದಾರರ ನಡುವೆ ಅಥವಾ ಕುಟುಂಬದ ಸದಸ್ಯರ ನಡುವೆ ಕಿಡಿ ಹಚ್ಚಿ ಅರ್ಜಿ ಹಾಕುವಂತೆ ಪ್ರಚೋದಿಸಿ ರೈತರು ಕೋರ್ಟು ಕಚೇರಿ ಅಂತ ಅಲೆಯುವಂತೆ ಮಾಡುತ್ತಿದ್ದಾರೆ. ಹೀಗೆ ತೊಂದರೆ ಸಿಲುಕಿದ ರೈತರಿಂದಲೇ ಮತ್ತೆ ಹಣ ಲೂಟಿ ಮಾಡುವುದು ಈ ಅಧಿಕಾರಿಗಳ ಕೆಲಸವಾಗಿದೆ. ಅಧಿಕಾರಿಗಳೇ ಎಚ್ಚರ, ರೈತ ಅಂದರೆ ಬರೀ ಸುಲಿಗೆ ಮಾಡೋ ಸೋರ್ಸ್ ಅಂದ್ಕೊಂಡಿದ್ದೀರಾ? ಒಬ್ಬ ರೈತನ ಸುಮ್ಮನೆ ಸುತ್ಸೋದು, ಆತನ ಹೊಟ್ಟೆ ಮೇಲೆ ಹೊಡೆದು ನಿಮ್ಮ ಜೇಬ್ ಸುಮ್ಸೋದೇ ನಿಮ್ಮ ಕರ್ತವ್ಯನಾ? ಲಂಚಗಾಗಿ ರೈತರ ಕೆಲಸಗಳನ್ನು ತಡೆ ಹಿಡಿದು ದಾಖಲೆಗಳಲ್ಲಿ ಉದ್ದೇಶಪೂರ್ವಕವಾಗಿ ತಕರಾರು ತೆಗೆಯುವ ಅಧಿಕಾರಿಗಳ ಮೇಲೆ ಕರ್ನಾಟಕ ರೈತ ಹಸಿರು ಸೇನೆ ತೀವ್ರ ನಿಗಾ ಇಟ್ಟಿದೆ. ನಿಮ್ಮ ಈ ಭ್ರಷ್ಟಾಚಾರಕ್ಕೆ ಕೂಡಲೇ ಅಂತ್ಯ ಹಾಕದಿದ್ದರೆ ನಾವು ನೇರವಾಗಿ ಕಚೇರಿಗೆ ಮುತ್ತಿಗೆ ಹಾಕಿ ನಿಮ್ಮ ಅಧಿಕಾರವನ್ನೇ ಪ್ರಶ್ನೆ ಮಾಡಬೇಕಾಗುತ್ತದೆ. ಅದು ಅನ್ನದಾತರ ನಿಮಗೆ ತಕ್ಕ ಪಾಠ ಕಲಿಸುವುದು ಗ್ಯಾರಂಟಿ. ಇಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದ ಜಾಬ್ ಕಾರ್ಡುಗಳು ಮತ್ತು ಆಸ್ತಿ ಹಕ್ಕು ದಾಖಲೆಯಾದ ಈ ಸ್ವತ್ತು ಪಡೆಯುವಲ್ಲಿ ಆಗುತ್ತಿರುವ ವಿಳಂಬದ ಬಗ್ಗೆಯೂ ಕಾರ್ಯಕ್ರಮದಲ್ಲಿ ತೀವ್ರ ಚರ್ಚೆ ನಡೆಸಲಾಯಿತು. ಪಂಚಾಯತಿಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಜನಸಾಮಾನ್ಯರ ಕೆಲಸವನ್ನು ಅನಗತ್ಯವಾಗಿ ವಿಳಂಬ ಮಾಡದಿರುವ ಧೋರಣೆಯನ್ನು ಕೈಬಿಡಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಯಿತು.
ಸರ್ಕಾರ ಮತ್ತು ಅಧಿಕಾರಿಗಳೇ ನೆನ್ಪಿಟ್ಕೊಳ್ಳಿ, ರೈತರು ಕೇವಲ ನಿಮ್ಮ ವೋಟ್ ಬ್ಯಾಂಕ್ ಅಲ್ಲ. ನಮ್ಮ ಹಕ್ಕುಗಳಿಗಾಗಿ ನಾವು ಬೀದಿಗಿಳಿದರೆ ವಿಧಾನಸೌಧ ನಡುಗುವುದು ಗ್ಯಾರಂಟಿ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗಳ ಬಗೆಹರಿಸದಿದ್ದರೆ ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ. ಇದು ನಮ್ಮ ಕೊನೆಯ ಎಚ್ಚರಿಕೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಶಶಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಪಾಂಡುರಂಗ, ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಮಂಜು, ಜಿಲ್ಲಾ ಯುವ ಘಟಕ ಉಪಾಧ್ಯಕ್ಷ ದೇವರಾಜ್ ಬಿಳಿಕೆರೆ, ಪ್ರಿಯಾಪಟ್ಟಣ ತಾಲೂಕು ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷ ನಾರಾಯಣ್, ತಾಲೂಕು ಮಹಿಳಾ ಅಧ್ಯಕ್ಷರು ಲೀಲಾವತಿ, ಎಚ್ಚರಿಗೌಡ ತಾಲೂಕು ಅಧ್ಯಕ್ಷರು ಬೂದ್ನೂರ್ ಮಹಾದೇವ್, ತಾಲೂಕು ಯುವ ಘಟಕ ಕಾರ್ಯದರ್ಶಿ ಶಿವಮೂರ್ತಿ, ಕೋಟೆ ಕಾಂಗ್ರೆಸ್ ಅಧ್ಯಕ್ಷ ಶಫಿ, ಕೆಆರ್ ನಗರ ಮಹಿಳಾ ಅಧ್ಯಕ್ಷೆ ಲಕ್ಷ್ಮಿ ಹಾಗೂ ಬೆಟ್ಟದಪುರ ಹೋಬಳಿ ಅಧ್ಯಕ್ಷ ಗಣೇಶ್, ಉಪಾಧ್ಯಕ್ಷ ಶಿವಣ್ಣ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ನೂರಾರು ರೈತ ಬಂಧುವರು ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಸಂಘಟನೆಯ ಎಲ್ಲ ಘಟಕದ ಪದಾಧಿಕಾರಿಗಳು ಸಂಘಟಿತರಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರೈತರ ಬೇಡಿಕೆಗಳು ತಕ್ಷಣವೇ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಎಚ್ಚರಿಸಿದ್ದಾರೆ. ಬೆಡಕೂರಿಗೆ ಸಂಬಂಧಪಟ್ಟಂಗೆ ಅಕ್ಕಪಕ್ಕ ಯಾವ ಜಮೀನುಗಳು ಪೋಡಿ ದುರಸ್ತಿ ಪೆಂಡಿಂಗ್ ಇದೆ? ಈಗ ಆ ಪೋಡಿ ದುರಸ್ತಿ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ನಮ್ಮ ಕೆಲಸ ಏನು ಅಂದ್ರೆ 1 to 5 ಮಾಡ್ಕೊಡೋದು. ಅಂದ್ರೆ 1 ರಿಂದ 5 ಫಾರಂ ಏನಿದೆ ಅದನ್ನ ಫಿಲ್ ಮಾಡಿ ಕೊಟ್ರೆ ಮುಂದಿನ ಹಂತದ್ದು ಭೂ ಇಲಾಖೆ, ಭೂಮಾಪನ ಇಲಾಖೆ ಸಂಬಂಧಪಟ್ಟಿದ್ದು. ಈಗ ಏನಂದ್ರೆ ಬೆಟ್ಟದಪುರ ಹೋಬಳಿ ಪೂರ್ತಿ 1 to 5 ಅಂತ ಏನಿದೆ ಸರ್ಕಾರಿ ಜಮೀನು ದುರಸ್ತಿ ಎಲ್ಲಾನು ನಮ್ಮ ರೆವಿನ್ಯೂ ವರ್ಕ್ ಏನಿದೆ ನಾವು ಮಾಡಿಕೊಟ್ಬಿಟ್ಟಿದ್ದೀವಿ. 1 ರಿಂದ 5 ಯಾವುದೇ ಸರ್ವೆ ನಂಬರ್ ಇಲ್ಲ. ಇನ್ನು 5 ರಿಂದ ಮುಂದಕ್ಕೆ ಮಾಡೋಂಥದ್ದು ಸರ್ವೆ ಇಲಾಖೆಯವರು ಅವ್ರು ಮಾಡ್ತಾರೆ. ಹಂಗಾಗಿ ನಮ್ಮ ವರ್ಕ್ ಏನಿದೆ ಅದು ಬೆಟ್ಟದಪುರ ಹೋಬಳಿಯಲ್ಲಿ ಯಾವುದೂ ಇಲ್ಲ 1 to 5 ಬೋರ್ಡ್. ಸರ್ವೆಯವರು ಈಗ ಮುಸ್ಕರ ಮಾಡಿದ್ದಾರೆ. ಈ ಸಮಸ್ಯೆಗಳು ಅತಿ ಹೆಚ್ಚಾಗಿ ನಮಗೆ ಕಾಡ್ತಾ ಇರೋ ಸಮಸ್ಯೆಗಳು. ಈಗ ಈಗ ಆನ್ಲೈನ್ ಮಾಡಿದಿರಿ, ಎಲ್ಲ GPS ಸಿಸ್ಟಮ್ ಮಾಡಿದಿರಿ, ಅದೆಲ್ಲ ಸಂತೋಷ. ಯಾಕೆ ಅಂದ್ರೆ ಪ್ರತಿ ರೈತನಿಗೂ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ರಿ. ಇದಕ್ಕೆ ನಮ್ಗೆ ಅಭಿನಂದನೆಗಳು. ಯಾಕೆ ಅಂದ್ರೆ ಇಲ್ಲಿ ಗಂಟ್ಲು ಏನಂದ್ರೆ 30, 40, 50 ಎಕರೆ ಮಡಿಕೊಂಡವ್ರ ಜಮೀನು ಅವರೇ ಇದೆಲ್ಲ ಅನುಭವಿಸ್ತಾ ಇದ್ದಿದ್ದು. ಈ 2 ಎಕರೆ 3 ಎಕರೆ 5 ಎಕರೆ ಒಳಪಟ್ಟು ಯಾರವ್ರೆ, ಇವ್ರಿಗೆ ಯಾರಿಗೂ ಈ ಸೌಲಭ್ಯ ಸಿಗ್ತಿದ್ದಿಲ್ಲ. ಇದನ್ನ GPS ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ. ಇದು ಸರ್ಕಾರಕ್ಕೆ ನಾವು ಅಭಿನಂದಿಸ್ತೀವಿ. ಇದ್ರ ಬಗ್ಗೆ ಯಾವುದೋ ಜಮೀನುಗಳ ವಿಚಾರದಲ್ಲಿ ಇದನ್ನ GPS ಸಿಸ್ಟಮ್ ನೀವು ಏನ್ ಲಾಗು ಮಾಡಿದಿರಿ ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಒಪ್ಪಿಗೆನೂ ಅದೇ. ಇದಕ್ಕೆ ಅಭಿನಂದಿಸ್ತೀವಿ. ಯಾಕೆಂದ್ರೆ 30, 40, 50 ಎಕರೆಗೆ ಇದು ಕಡಿವಾಣ ಬೀಳ್ತದೆ. ಒಂದ್ ಸ್ವಲ್ಪ ಈ 5 ಎಕರೆ ಒಳಪಟ್ಟೆ ಇರೋನ್ಗೆ ಒಂಚೂರು ತಾತ್ಕಾಲ ರಿಲೀಫ್ ಸಿಗ್ತದೆ. ಅದರಿಂದ ದಯವಿಟ್ಟು ತಾವು ಯಾವುದೇ ಅರ್ಜಿಗಳಾಗ್ಲಿ ಮನವಿ ಪತ್ರಗಳು ಬರಲಿ ಮೇಲ್ಮಟ್ಟಕ್ಕೆ ತಕ್ಷಣ ಕಳಿಸಿ ಅದ್ರ ಮೇಲ್ಗಡೆ ಇರೋರು ಫಾರ್ವರ್ಡ್ ಮಾಡಿದ್ರೆ ಅದಕ್ಕೆ ಒಂದು ಪರಿಹಾರ ಬೇಗ ಸಿಗುತ್ತೆ. ನಮ್ಮ ತೋಟಗಾರಿಕೆ ಇಲಾಖೆ ಸಾಹೇಬರು ಮಾತಾಡಿ. ನಮಸ್ಕಾರಗಳು. ಮತ್ತೆ ಹನಿ ನೀರಾವರಿ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಇಲಾಖೆ L1 ರೇಟಲ್ಲಿ 90% ಸಹಾಯಧನವನ್ನು ನಾವು ಕೊಡ್ತೀವಿ. ಮತ್ತು ನಮ್ಮ ಇಲಾಖೆಗೆ ಸರ್ಕಾರದಿಂದ ಅನುಮೋದಿತ ಕಂಪ್ನಿಗಳಂತ ಮಾಡಿರ್ತದೆ. ಆ ಅನುಮೋದಿತ ಕಂಪ್ನಿಗಳ ಮುಖಾಂತರನೇ ಹನಿ ನೀರಾವರಿನ ಮಾಡಿಸ್ಕೋಬೇಕಾಗುತ್ತೆ. ಎಲ್ಲರೂ ಕೂಡ ಮಾಡಿಸ್ಕೋಬೋದು. SC ST ಜನರಲ್ ಅಂತ ಈಗ ತಮ್ಮಲ್ಲಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಗಿಡ ಎಷ್ಟೆಷ್ಟು ಒಂದೊಂದು ಎಕರೆಗೆ ಕೊಡ್ಬೋದು ಅದರ ಬಗ್ಗೆ ಮಾಹಿತಿ ಕೊಡಿ ರೈತರಿಗೆ. ಸರ್, ಈಗ ಪಿರಿಯಾಪಟ್ಟಣದಲ್ಲಿ ಯಾವ್ಯಾವ ಗಿಡ ಅಂತ ಇದ್ದಾರೆ, ಅದಕ್ಕಿಂತ ಒಂದು ಗಿಡಗಳನ್ನ ಮಾರಾಟ ಮಾಡೋದಕ್ಕೆ ಅಂತ ಒಬ್ಬರ ಅಧಿಕಾರಿನ ನೇಮಿಸಿರ್ತಾರೆ ನಮ್ಮಲ್ಲಿ. ಅವರು ಶ್ರೀಧರ್ ಅಂತವ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕು, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ತಗೊಳ್ಳಿ. ನಾನ್ ಕೇಳ್ತೇವೆ ಬಂದ್ರು ಇಲ್ಲ ಈ ತಿಂಗಳು ಬರಲ್ಲ ಈ ತಿಂಗಳು ಬರಲ್ಲ ಅಂತ ಹೇಳ್ದಲ್ಲ. ನಮ್ಗೆ ರೈತರು ಯಾವ ತಿಂಗಳಲ್ಲಿ ಅಂತ ನಮ್ಗೆ ಡೇಟ್ ಕೊಡಿ ಅಂತ ಹೇಳ್ತೇವೆ. ತೆಂಗಾದ್ರೆ 40 ಗಿಡ ಹಾಕಿ, ಮಾವು ಸಪೋಟ ಆದ್ರೆ 50 ಹಾಕಿ, ನೀವು ಬಾಳೆ ಆದ್ರೆ 1000 ದಿಂದ 1250 ಹಾಕಿ. ಅದೇ ಏನನ್ನೋದಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಸರ್? ಅದಕ್ಕೆ ಏನು ಪ್ರೂಫ್ ಏನ್ ಕೊಡ್ಬೇಕಾಗುತ್ತೆ ಸರ್? ರೆಕಾರ್ಡ್ ಕೊಡ್ಬೇಕು. ಬಾಳೆ ಗಿಡ ನಮ್ಮಲ್ಲಿ ಸಿಗಲ್ಲ ಇಲ್ಲಿ. ಈ ಮಾವು ಸಪೋಟ ಆದ್ರೆ ರೆಕಾರ್ಡ್ ಇಲ್ಲ, ಅಡ್ರೆಸ್ ಬರ್ಕೋತಾರೆ, ಫೋನ್ ನಂಬರ್ ತಗೋತಾರೆ, ನಿಮ್ ಜಮೀನ್ ಇದೆಯಾ, ಜಮೀನ್ ಯಾವ ಊರು, ಸರ್ವೆ ನಂಬರ್ ಎಲ್ಲ ಬರ್ಕೊಂಡು ಗೌರ್ಮೆಂಟ್ ರೇಟ್ ಏನಿರುತ್ತೆ ಅದು ಕಟ್ಟಿಸ್ಕೊಂಡು 40 ರೂಪಾಯಿನೋ 50 ರೂಪಾಯಿನೋ ಇರುತ್ತೆ ಒಂದ್ ಗಿಡ, ಅಷ್ಟು ಕಟ್ಟಿಸ್ಕೊಂಡು ಕೊಡ್ತಾರೆ. ನಿಮ್ಮ ಕೃಷಿ ಇಲಾಖೆಯಿಂದ ಮೇಡಮ್ ಈಗ ಪೈಪ್ ಲೈನು ಈಗೇನು ಪೈಪ್ಗಳು ಬಗ್ಗೆ ಮಾತಾಡಿದ್ರಿ. ಈಗ ಅಪ್ಲಿಕೇಶನ್ಸ್ ತಗೊಳ್ತೀವಿ. ಸರ್ಕಾರದಲ್ಲಿ ಸದ್ಯಕ್ಕೆ ಅನುದಾನ ಇಲ್ಲ. ನವೆಂಬರ್ ಇಂದ ಈಚೆ ಅನುದಾನ ಇಲ್ಲದೆ ಇರೋ ಕೊರತೆಯಿಂದ ಕಾರಣ ಆಗಿ ಯಾರಿಗೂ ಡಿಸ್ಟ್ರಿಬ್ಯೂಷನ್ ಅಪ್ಲಿಕೇಶನ್ ತಗೊಳ್ತಾ ಇದೀವಿ. ಈಗ ಜೂನ್ ನಂತರ ನಮ್ಗೆ ಅನುದಾನಗಳು ಬಿಡುಗಡೆ ಆಗುತ್ತೆ. ಈ ಹನಿ ನೀರಾವರಿದು ಅಂತ ಹೇಳಿದ್ರಲ್ಲ, ಹನಿ ನೀರಾವರಿ ತೋಟಗಾರಿಕೆಯವರಿಗೆ ರೈತರಿಗೆ ಸಿಗ್ಬೇಕು ಅಂದ್ರೆ ಪಾಣಿಯಲ್ಲಿ ಬೆಳೆ ಎಂಟ್ರಿ ಆಗಿರ್ಬೇಕು. ಎಂಟ್ರಿ ಆಗದೆ ಇದ್ದಾಗ ಸಮಸ್ಯೆಗಳಾಗುತ್ತೆ. ಇದು ಸುಮಾರು ಜನ ಇದು ಬಂದಿರೋ ಈ ತರ ಸಮಸ್ಯೆಗಳು. ಇಲ್ಲಿ ಈ ಪಾಣಿಗಳಿಗೆ ಬೆಳೆ ಎಂಟ್ರಿ ಕೆಲಸ ಮಾಡಿಸ್ತೀರಲ್ಲ ಮೇಡಮ್, ಅದನ್ನ ಸ್ಪಾಟ್ ಮಾಜರು ಯಾರು ಕಳಿಸ್ತೀವಿ? ಅದು ಕನ್ಸರ್ನ್ ಒಬ್ಬೊಬ್ರು. ಈಗ ಎಲ್ಲಾ ವಿಲೇಜ್ ಒಬ್ಬರೇ ಮಾಡೋದಿಲ್ಲ. ಇದರಿಂದ ಏನಾಗಿದೆ ಅಂದ್ರೆ
90 ಭಾಗದಲ್ಲಿ ಅಲ್ಲ 100 ಭಾಗದಲ್ಲಿ 10 ಭಾಗ ವಿಸಿಟ್ ಮಾಡೋದು, ಸ್ಪಾಟ್ ವಿಸಿಟ್ 10 ಭಾಗ ಮಾಡೋದು, ಇನ್ನು 90 ಭಾಗ ಕೂತಿ ಜಾಗದಲ್ಲೇ ಮಾಡೋದು. ಹಂಗ ಆಗುದಿಲ್ಲ, ಯಾಕಂದ್ರೆ GPS ಹಾಕಿರೋದ್ರಿಂದ ಅವ್ರು ಅದೇ ಪಾಯಿಂಟ್ ಹೋಗ್ಲೇ. ಮೊದಲು ಈ ಆಪ್ ಶುರು ಮಾಡಿದಾಗ ಆ ರೀತಿ ಇತ್ತು, ಒಂದೇ ಕಡೆ ಇಟ್ಕೊಂಡು ಎಲ್ಲ ಮಾಡೋರು. ಬಟ್ ಈಗ ಹಂಗ ಆಗಲ್ಲ. ಆ ರೀತಿ ಈಗ GPS ಇರೋದ್ರಿಂದ ಪಕ್ಕ ಅವರು ಅದೇ ಸ್ಪಾಟ್ಗೆ ಹೋಗ್ಲೇಬೇಕಿರುತ್ತೆ. ಇನ್ ಕೇಸ್ ನಿಮಗೆ ಅದೇ ಈಗ ತಪ್ಪಾಗಿ ಬೆಳೆ ನಮೂದಾಗಿದೆ ಅಂತ ನಿಮ್ಗೆ ಗೊತ್ತಂದ್ರೆ ಮುಂಚಿತವಾಗಿ ನಿಮ್ಮ ಮೊಬೈಲ್ಗೆ ಬೆಳೆ ದರ್ಶಕ ಆ್ಯಪಲ್ಲಿ ಚೆಕ್ ಮಾಡ್ಕೋಬಹುದು. ಅದು ತಪ್ಪಾಗಿದೆ ಅಂದರೆ ನೀವು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಕನ್ಸರ್ನ್ ಮತ್ತೆ ಈಗ VAಗೆ ಅಥವಾ ನಮಗೆ ಯಾರಾದರೂ ಒಬ್ಬೊಬ್ಬರಿಗೆ ಒಂದೊಂದು ವಿಲೇಜ್ ಅಸೈನ್ ಮಾಡಿರ್ತಾರೆ, ಅವರು ಬಂದು ಅದನ್ನು ಪರಿಶೀಲನೆ ಮಾಡಿ ಮತ್ತೆ ಸರ್ವೆ ಮಾಡಿ ಕೊಡ್ತಾರೆ. ಮೇಡಮ್, ನೀವು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ರಿ ಅಲ್ವಾ, ಆ ಸಿಬ್ಬಂದಿ ಕೊರತೆ ನೀವು ತುಂಬಿಸ್ಕೋಬಹುದು ತಾನೆ? ನಮಗೆ ಅದು ನಮ್ಗೆ ಸಮಸ್ಯೆ ಸಿಬ್ಬಂದಿ ಕೊರತೆ ನಮ್ಮ ಇದು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಇರುವಂತ ಇದು ಅಲ್ಲ. ರಾಜ್ಯ ಮಟ್ಟದಲ್ಲಿ ಇದ್ರು ಅದು ನೀವು ಮೇಲಧಿಕಾರಿಗಳಿಗೆ ಮಾಡ್ಕೋಬಹುದು ತಾನೆ? ಅದು ಸಮಸ್ಯೆ ಯಾರಿಗೆ? ನಮ್ಮ ರೈತರ ತಾನೇ ಆಯ್ತು ಅದು. ನೀವುಗಳು ಅಲ್ಲ, ಅದಕ್ಕೆ ನಾವು ಹೇಳೋದು, ನಾವು ಎಷ್ಟು ಹೇಳಿದ್ರು ಇದು ಮಾಡಿ, ನೀವು ರೈತರು ಸರ್ಕಾರಕ್ಕೆ ಅಲ್ಲ, ರೈತರು ನಾವು ಮಾಡೋಷ್ಟು ಕೈ ಜೋಡಿಸ್ತೀವಿ. ಸಿಬ್ಬಂದಿ ಕೊರತೆ ಅಂತ ನೀವು ನಮ್ಗೆ ಹೇಳಿದ್ರಲ್ಲ, ಆ ಸಿಬ್ಬಂದಿ ಕೊರತೆನ ತುಂಬಿಸ್ಕೊಳ್ಳೋರು ಯಾರು? ಸಿಬ್ಬಂದಿಗಳು ಕಮ್ಮಿ ಇದೆ ಅಂತೇಳಿ ಅದನ್ನ ನಾವು ಕೇಳ್ತಾ ಇರೋದು. ನೀವು ಸಿಬ್ಬಂದಿ ಕೊರತೆ ಅಂದ್ಬಿಟ್ಟು ನಮ್ಮ ಜಾಗೃತಿ ಮೂಡಿಸಕ್ಕೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ರೆ ನಾನು ಇಲ್ಲಿನವರೆಗೆ ನಾನು 2 ಕಡೆ ಚಾರ್ಜ್ ಇದೆ, ಬೆಟ್ಟದಪುರದಲ್ಲೂ ಅದಕ್ಕೆ ಹೇಳೋದು ನೀವು ಇಲ್ಲಿ ಬಂದಾಗ ಮೇಡಮ್ ಇಲ್ಲಿ ಸಿಗಲ್ಲ ಅಂತೀರಾ ಅಲ್ಲೋ, ಅಲ್ಲಿ ಅದೇ ನಮ್ಗೆ ಇಲ್ಲಿ ಒಂದ್ ಕೆಲ್ಸಕ್ಕೆ ಅಲ್ಲ 2 ಕೆಲ್ಸಕ್ಕೆ ಒಬ್ರು ಇದ್ ಮಾಡಿದ್ರೆ ಇಲ್ಲಿ ನಮ್ಮ ಸಮಸ್ಯೆಗಳು ಏನಾಗಿದೆ ಅಂದ್ರೆ ನಮ್ಮ ಜನಗಳಿಗೆ ಒಂದು ಅಧಿಕಾರಿಗೆ 2ರಿಂದ 3 ಜಾಗಕ್ಕೆ ಹಾಕಿರೋದೇ ಒಂದು ದೊಡ್ಡ ಸಮಸ್ಯೆ. ಯಾಕೆ ಅಂದ್ರೆ ನಿಮ್ಮೊಬ್ಬರು ನೋಡ್ಬೇಕು ಅಂದ್ರೆ ಈಗ ಹೆಚ್ಚು ಕಡಿಮೆ 1 ವಾರ ಒಂದು ರೈತ ಟೈಮ್ ವೇಸ್ಟ್ ಮಾಡ್ಕೊ ಬರ್ಬೇಕು. ಏನಕ್ಕೆ ಅಂತ ಕೇಳಿ, ಅವ್ರು ಬಂದ ಟೈಮಿಗೆ ನೀವಿರಲ್ಲ, ನೀವು ಟೈಮ್ಗೆ ಅವ್ರು ಬರಲ್ಲ. ಅರ್ಥ ಆಯ್ತಾ? ಅಲ್ಲಿ ಮನೆಯಲ್ಲಿ ಅವ್ರಿಗೆ ಹೆಂಡತಿ ಮಕ್ಕಳು ನೆಮ್ಮದಿಲಿ ಇರಕ್ ಬಿಡಲ್ಲ. ಈ ಪರಿಸ್ಥಿತಿ ನಮ್ಮ ರೈತನ ಪರಿಸ್ಥಿತಿ. ಆ ಸಮಸ್ಯೆ ನಮಗಾಗ್ತಾ ಇದೆ ಹೊರತು ನಿಮ್ಗಲ್ಲ. ನಿಮ್ಗೆ 2 ಕಡೆಯಲ್ಲಿ ಒಂದ್ ಸಂಬಳನೇ 2 ಕೆಲಸ ಮಾಡ್ತಾರೆ. ಸಂಬಳ ಅಲ್ಲ, ನಮ್ಮ ಪ್ರೆಷರ್, ನಮ್ಗೆ ಅಫಿಷಿಯಲ್ ಪ್ರೆಷರ್ ಇದ್ದೇ ಇರುತ್ತೆ. ನಮ್ಮ ಏನ್ ನಡೀತೆ ಗೊತ್ತಾ? ಜಾಸ್ತಿ ರೆಕಮೆಂಡ್ ಎಲ್ಲ ಹೋಗುತ್ತೆ, ಕರೆಕ್ಟ್ ಆಗಿ ಮಾಡ್ಬೇಕು. ರೆಕಮೆಂಡ್ ಜಾಸ್ತಿ ಇರುತ್ತೆ. ಆನ್ಲೈನ್ ಇರೋದ್ರಿಂದ ಆ ಥರ ಏನು ನಡೆಯೋದಿಲ್ಲ. ಆನ್ಲೈನ್ ಪ್ರಕಾರ ಏನಿರುತ್ತೆ ಅದೇ ರೀತಿ ಆಗುತ್ತೆ ಅಷ್ಟೇ. ಮತ್ತೆ ಈಗ ಕಾರ್ಯಕ್ರಮಗಳು ನಮ್ಮ ಬಿತ್ತನೆ ಬೀಜ ಕೊಡ್ತೀವಿ. ಈಗ ನಮ್ಮ ಇಲಾಖೆಯಲ್ಲಿ ದೊರೆಯುವಂತ ಸೌಲಭ್ಯಗಳಲ್ಲಿ ಮುಂಗಾರಲ್ಲಿ ಬಿತ್ತನೆ ಬೀಜಗಳು ಅಂದ್ರೆ ಮುಸ್ಕಿನ ಜೋಳ ಸಿಗುತ್ತೆ, ಅಲಸಂದೆ, ರಾಗಿ, ಈ ಬಿತ್ತನೆ ಬೀಜಗಳು ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಮೇಡಮ್, ಎಕರೆಗೆ ಎಷ್ಟು ಪ್ಯಾಕೆಟ್ ಕೊಡ್ತೀರಿ? ಎಕರೆ ಆಕ್ಚುಲಿ ರೆಕಮೆಂಡೆಡ್ ಪ್ರಕಾರ 1 ಎಕರೆಗೆ 6 kg ಜೋಳ ಇರೋದು. ಬಟ್ ಇಲ್ಲಿ ರೈತರು ಜಾಸ್ತಿ ಹಾಕೋದ್ರಿಂದ 2 ಬ್ಯಾಗ್ ತಗೊಂಡ್ ಹೋಗ್ತಾರೆ. ಬಟ್ ಸ್ಟ್ಯಾಂಡರ್ಡ್ ನಮ್ಮ ಇದ್ರ ಪ್ರಕಾರ 6 kg ಕೊಡ್ಲಿಕ್ಕಿರೋದು. 6 kg. ಆನ್ಲೈನ್ ಈಗ ರೈತರ ಹೆಸರು ಹಾಕ್ತಾರೆ, FID ಹಾಕಿದ ತಕ್ಷಣ ಅವ್ರ ಎಕರೆ ಬರುತ್ತಲ್ವಾ, ಅಲ್ಲೇ ಬಂದ್ಬಿಡುತ್ತೆ ಎಷ್ಟು kg ಜೋಳ ಕೊಡ್ಬೇಕು ಅಥವಾ ರಾಗಿ ಕೊಡ್ಬೇಕು ಏನು ಅಂತ ಅಲ್ಲೇ ಮೆನ್ಷನ್ ಆಗ್ಬಿಡುತ್ತೆ. ಆ ರೀತಿ ರಾಗಿ ಆದ್ರೂ ಅಷ್ಟೇ ಅಷ್ಟು 6 kg. ಆದ್ರೆ ಇಲ್ಲೇನ್ ಮಾಡಿದ್ರೆ ಚೆಲ್ಲೋ ಇಲ್ಲಿ ನಮ್ಮ ಇದ್ರ ಪ್ರಕಾರ ಏನಂದ್ರೆ ಗುಣಿ ಒಂದೊಂದೇ ಇದು ಏನು ಅಥವಾ ನಾಟಿ ಮಾಡ್ಬೇಕು ಅಂತಿರೋದು. ಬಟ್ ಇಲ್ಲೇನ್ ಮಾಡಿದ್ರೆ ಚೆಲ್ಕೆ ರಾಗಿ ಮಾಡೋದ್ರಿಂದ ಜಾಸ್ತಿ ಸೀಡ್ಸ್ ಬೇಕಾಗುತ್ತೆ ಅಷ್ಟೇ. ನೀವು ಸಿಂಗಲ್ ಅದೇ ಒಂದೊಂದೇ ಪೈರು ನಡೋದ್ರಿಂದ ನಿಮ್ಗೆ ಇಳುವರಿನೂ ಜಾಸ್ತಿ ಬರುತ್ತೆ, ಕಳೆ ಇದಲ್ಲಿ. ಬಟ್ ಇಲ್ಲೇನ್ ಮಾಡಿದ್ರೆ ನಿಮ್ ಕೆಲಸ ಅಂದ್ರೆ ಇನ್ನೊಂದು ಏನಂದ್ರೆ ಇಲ್ಲಿ ಅಂದ್ರೆ ತಂಬಾಕುನ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ. ರಾಗಿನ ನೆಗ್ಲೆಕ್ಟೆಡ್ ಕ್ರಾಪ್ ಮಾಡ್ತೀರಾ, ಸುಮ್ಮನೆ ಏನೋ ಒಂದು ಬೆಳಿಬೇಕು ಅಂತ ಬೆಳಿತಾರೆ, ಯಾರು ಆಸಕ್ತಿಯಿಂದ ಬೆಳೆಯೋದಿಲ್ಲ. ಅದಕ್ಕೆ ಮೇಡಮ್ ತಣ್ಣೀರು ಹೋದ್ಬಿಟ್ಟವ್ರೆ ಯಾರು ಅಧಿಕಾರಿ ವರ್ಗದವ್ರು, ರಾಜಕಾರಣಿ ಎಲ್ಲ ಸೇರ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಏನೇನು ಸಂಬಂಧ ಇತ್ತು ಎಲ್ಲ ತಣ್ಣೀರು ಹೋದ್ಬಿಟ್ಟವ್ರೆ. ಈಗ ಎಲ್ಲೋ ಕೂತ್ಕೊಂಡು ಆಂಧ್ರದಲ್ಲಿ ಗುಂಟೂರಲ್ಲಿ ಕೂತ್ಕೊಂಡು 1019 kgಗೆ ಡಿಕ್ಲೇರ್ ಮಾಡೋರಂತೆ. ಯಾಕೆ ಅಂದ್ರೆ ಇಲ್ಲಿ ಕೇಳೋರು ಯಾರು ಇಲ್ಲ, ನಮ್ಮ ರೈತರೇ ಅಲ್ಲ, ಆದ್ರೆ ಬೆಳಿತಾವ್ರಷ್ಟೇ. ಬಿಟ್ಟು ತಾವು ಯಾವುದೇ ಅರ್ಜಿಗಳಾಗ್ಲಿ ಮನವಿ ಪತ್ರಗಳು ಬರಲಿ ಮೇಲ್ಮಟ್ಟಿಗೆ ತಕ್ಷಣ ಕಳಿಸಿ ಅದ್ರ ಮೇಲ್ಗಡೆ ಇರೋರು ಫಾರ್ವರ್ಡ್ ಮಾಡಿದ್ರೆ ಅದಕ್ಕೆ ಒಂದು ಪರಿಹಾರ ಬೇಗ ಸಿಗುತ್ತೆ. ಜಾಬ್ ಕಾರ್ಡನ್ನು ಜನರೇಟ್ ಮಾಡಿಕೊಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಅದು ಮತ್ತೆ ಮೂಲಭೂತ ಸೌಕರ್ಯದಲ್ಲಿ ಕುಡಿಯೋ ನೀರು ಮತ್ತು ಸ್ವಚ್ಛತೆ ಇವನ್ನ ನಾವು ಮಾಡ್ತಾ ಇರ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ರಫೀಕ್ ಅವರು ಹೇಳಿದಾಗೆ ತಾವು ಇಂಥ ಕಾರ್ಯಗಳು ಹಿಂಗಾಗಿದೆ, ಇಂಥ ಕೆಲಸಗಳನ್ನ ಮಾಡಬೇಕಾಗಿದೆ ಅಂತ ಸಂದರ್ಭ ಹೇಳಿದಾಗ ಅದನ್ನು ನಾವು ಸ್ವಲ್ಪ ಗಣನೀಯವಾಗಿ ಗಂಭೀರವಾಗಿ ತಗೊಂಡು ಅವ್ರನ್ನ ಮಾಡ್ತಾ ಇದ್ದೀವಿ. ಇನ್ನೇನಾರೇ ತಾವು ಅಭಿಪ್ರಾಯಗಳಿದ್ರೆ ಸಲಹೆಗಳಿದ್ರೆ ಹೇಳಿದ್ರೆ ನಾವು ಗ್ರಾಮ ಪಂಚಾಯತಿಯಿಂದ ವತಿಯಿಂದ ಸಾಧ್ಯವಾದಷ್ಟು ಹತ್ತಿರದಿಂದ ನಾವು ಅವ್ರಿಗೆ ಸ್ಪಂದಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸರ್ಕಾರವು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ನೋವು. ರೈತ ಚಳುವಳಿಗಳು, ರೈತ ಹೋರಾಟಗಳು
ನಂಜುಂಡಸ್ವಾಮಿ ಅವರಿದ್ದಾಗ ಇದ್ದಂಥ ಹೋರಾಟಗಳು, ಪುಟ್ಟಣ್ಣವರು ಇದ್ದಂಥ ಸಮಯದಲ್ಲಿ ಹೋರಾಟಗಳು ನಡೆದವಲ್ಲ, ಆ ರೀತಿ ಹೋರಾಟಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿನ IT ಯುಗ ಇದೆಯಲ್ಲ, ಆ ಯುಗ ಎಲ್ಲ ಸಂಪೂರ್ಣವಾಗಿ ಎಲ್ಲರನ್ನೂ ಕೊಚ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಕಳೆದ 2-3 ದಿವಸ ನಿರಂತರವಾಗಿ ರಫೀಕ್ ಮತ್ತು ಅವರ ತಂಡದವರು ಅಟ್ಲೀಸ್ಟ್ ಒಂದು 100 ಜನ ಸೇರಿಸುವಂಥದ್ದಕ್ಕೆ ಅರಸಾಹಸ ಪಟ್ಟರು ಕೂಡ ಇವತ್ತೊಂದು 40-50 ಜನ ಸೇರ್ಕೊಂಡಿದ್ದೀನಿ. ಪಾಪ ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಾರೆ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಸ್ಟ್ರೆಂತ್ ಇಲ್ಲ ಅಂತ ಯಾವ ಸರ್ಕಾರನೂ ನಿಮ್ಮ ಕಡೆ ಕಣ್ಣೆತ್ತು ನೋಡಲ್ಲ, ಕಿವಿ ಕೊಟ್ಟು ಕೇಳುವಂಥ ವ್ಯವಸ್ಥೆನೂ ಇಲ್ಲ. ಒಂದು ಬಲಾಢ್ಯ ಶಕ್ತಿ ಪ್ರದರ್ಶನ ಆಗುವಂಥದ್ದು ವ್ಯವಸ್ಥೆ ಬೇಕು ಯಾವುದೇ ಸರ್ಕಾರದ ವಿರುದ್ಧ. ಕಂಟಿನ್ಯೂಸ್ 3 ವರ್ಷ ಆ ಪಂಜಾಬ್ ಮತ್ತು ಹರಿಯಾಣ ರೈತರು ಹೋರಾಟ ಮಾಡಿದ್ದಕ್ಕೆ ಆ ಕೇಂದ್ರ ಸರ್ಕಾರ ತಂದಂಥ ಕಾನೂನುಗಳನ್ನು 3 ವರ್ಷದ ನಂತರ ಚುನಾವಣೆ ಸಂದರ್ಭದಲ್ಲಿ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ರು. 3 ವರ್ಷ ಅಲ್ಲೇ ಅಡುಗೆ ಮಾಡಿಕೊಂಡು ರೋಡಲ್ಲಿ ಬ್ಲಾಕ್ ಮಾಡಿಕೊಂಡು ಅವರು ಏನು ದೇಶದ ಸಂಪತ್ತನ್ನು ಕೇಳಲಿಲ್ಲ, ಬರೀ ಕೆಲವು ಕಾಯ್ದೆಗಳು ರೈತರಿಗೆ ಮಾರಕವಾಗಿದ್ದಂಥ ಕಾಯ್ದೆಗಳನ್ನು ದಯಮಾಡಿ ವಾಪಸ್ ತಗೊಳ್ಳಿ ಅಂತ ಕೇಳಿ ಅದನ್ನು ವಾಪಸ್ ತಗೊಳ್ಳುವಂಥದ್ದಕ್ಕೆ 3 ವರ್ಷ ಹೋರಾಟ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂತು. ನೀವು ಏನು ನಮ್ಮ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳ ಆಸ್ತಿ ಪಾಸ್ತಿ ಕೇಳ್ತಾ ಇಲ್ಲ ನಮಗೆ ಬರ್ಕೊಡಿ ಅಂತ. ರೈತರು ಕೆಲವು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಡಿ ಎನ್ನುವಂಥದ್ದು ನಿಮ್ಮ ಬೇಡಿಕೆ ಅಲ್ವಾ ರಫಿಯವರೇ? ಸಣ್ಣ ಸಮಸ್ಯೆಗಳು. ಈಗ ನಗರ ಪ್ರದೇಶದಲ್ಲಿ 10 ನಿಮಿಷ ಕರೆಂಟ್ ಹೋದ್ರೆ ಇದಕ್ಕಾಗಲ್ಲ. ಇವತ್ತಿನ ಕೆಜಿ ಸಿಂಗಲ್ ಪಾಸ್ಬುಕ್ 1019 kg ಮಾಡವ್ರೆ ಅಂದ್ರೆ ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ನಮ್ಮ ರೈತರು? ಇದನ್ನ ತೀರ್ಮಾನ ಎಲ್ಲಿ ಮಾಡವ್ರೆ? ಅಲ್ಲ, ಇದ್ರ ಬಗ್ಗೆ ಈಗ ಹೇಳ್ತಾರೆ ರೈತ ಸಂಘಟನೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿದ್ರೆ ನಮ್ದು ರೈತ ಬಿದ್ದೋಯ್ತು ಅಂದ್ಬಿಟ್ಟು ನೀವೆಲ್ಲ ಒಗ್ಗಟ್ಟಾಗಿ ಬಂದ್ಬಿಟ್ಟು ಅಲ್ಲಿ ಕೇಳೋ ರೀತಿಯಲ್ಲಿ ಕೇಳಿ ಮಾಹಿತಿಗಳನ್ನ. ಅಂದ್ರೆ ಇಲ್ಲ, ನೆಗಾಡ ಪ್ರಶ್ನೆ ಇಲ್ಲ, ಆ ಥರ ಪರಿಸ್ಥಿತಿ ಆಗೋಗಿದೆ. ಪರಿಸ್ಥಿತಿ ಆ ಥರ ಆಗಿದೆ. ಎಲ್ಲೋ ಕೂತ್ಕೊಂಡು ಕರ್ನಾಟಕದಲ್ಲಿ 12 ತಿಂಗಳು ಹೆಂಡತಿ ಮಕ್ಕಳು ಕಟ್ಕೊಂಡು 12 ತಿಂಗಳು ಬೆಳೀತಾ ಇರೋಂಥ ಬೆಳೆ ಅದು ಹೊಗೆ ಸೊಪ್ಪಿನ ಬೆಳೆ. ಇವತ್ತೆಲ್ಲೋ ಆಂಧ್ರದಲ್ಲಿ ಗುಂಟೂರಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂದ್ರೆ ನಾವು ಯಾವ ಸ್ಥಿತಿಗೆ ತಲುಪಿದ್ದೀವಿ ಅಂದ್ಬಿಟ್ಟು ಯತ್ನ ಮಾಡಬೇಕು. ಇವತ್ತು ನಾವು ಸಂಪಾದನೆ ಮಾಡಿ ಕೊಟ್ಬಿಟ್ಟು ಅವ್ರ ಬಾಗಿಲು ಕೊಟ್ಟು ಅವ್ರು ಹೇಳಿದ ರೇಟ್ ಕೊಟ್ಟು ಎಲ್ಲಾನು ಮಾಡ್ತಾ ಇದ್ರು. ಅವರು ನಮ್ಮನ್ನೇ ತುಳಿಯಂತ ಕೆಲಸ ಮಾಡ್ತಾವ್ರೆ. ಪ್ರತಿಯೊಂದು ತಂದ್ರೆ ಬೇಡ, ಈಗ ನೇರವಾಗಿ ನಾವೆಲ್ಲ ಯಾರು ಬರಕ್ಕೆ ಇಲ್ಲ, ನೀವೇ ರೈತರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಏನು 40-50 ಸಾವಿರ ಚಿಲ್ಲರೆ ಪಾಸ್ಬುಕ್ದಾರ ಇದ್ರಿ, ಎಲ್ಲ ಒಗ್ಗಟ್ಟಾಗ್ಬಿಟ್ಟು ನೇರವಾಗಿ ಮಾರುಕಟ್ಟೆ ಮಾಡ್ಕೊಡಿ ನಮ್ಗೆ ಏನ್ಬಿಟ್ಟು ಕೇಳ್ರಿ. ಅದಾಗಲ್ವಾ? ಕೇಳ್ಬೋದಲ್ಲ ನೀವೆಲ್ಲವ? ಕೇಳ್ರಿ ಅದನ್ನ. ಗೊಬ್ಬರಕ್ಕೆ ಯಾವ ಬೆಲೆ ಆಗಿದೆ ಅದನ್ನ ಕೇಳಲ್ಲ. ಅವ್ರು ಕೊಟ್ಟಿದ್ದು ಬೀಜದ ಪ್ಯಾಕೆಟ್ಗೆ 500 ರೂಪಾಯಿ ಅಂದ್ರೆ ಚೆಕ್ ಅಂತ ಕೊಟ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬತ್ತೀರಿ ನೀವು. ಈ ಪರಿಸ್ಥಿತಿಯಲ್ಲಿ ಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ಕೈಲಿ ಚಪ್ಪಾಳೆ ಬರಲ್ಲ, 2 ಕೈ ಸೇರಿಸಿದ್ರೆ ಮಾತ್ರ ಚಪ್ಪಾಳೆ. ಹಾಗಾಗಿ ಏನೇ ಇದರಲ್ಲಿ ಲೋಪದೋಷ ಇದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಾವು 2 ಮಾತನ್ನು ಮುಗಿಸಿ. ರಾಜ್ಯ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳು ಜನರ ಸಾಮಾನ್ಯರಿಗೆ, ರೈತರಿಗೆ ತಲುಪದೇ ಇರುವಂಥದ್ದಕ್ಕೆ ಕಾರಣ ಏನು ಅಂದರೆ ಅವೇರ್ನೆಸ್ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಸಾಕಷ್ಟು ಯೋಜನೆಗಳಿದೆ. ಸ್ಪ್ರಿಂಕ್ಲರ್ಗೆ ಅಳವಡಿಸುವಂಥದ್ದು 90%, ನೀವು ಕೊಳವೆ ಬಾವಿಯನ್ನು ಅಳವಡಿಸುವಂಥದ್ದು 20%, ಬೆಳೆಗಳನ್ನು ಬೆಳೆಯುವಂಥದ್ದಕ್ಕೆ 95% ಸಬ್ಸಿಡಿ ಕೊಡ್ತಾರೆ. ಇಂಥ ಸಾಕಷ್ಟು ಯೋಜನೆಗಳು ಜನಸಾಮಾನ್ಯ ತಲುಪಿಸುವಂಥ ದಿಕ್ಕಿನಲ್ಲಿ ರೈತ ಸಂಘಟನೆಯವರು ಪ್ರಮುಖವಾದ ಪಾತ್ರವನ್ನು ವಹಿಸಬೇಕು. ಸರ್ಕಾರಿ ನೌಕರರ ವಿರುದ್ಧ ಸುಮ್ಮನೆ ನಾವು ಮಾತಾಡುವಂಥದ್ದು ಒಂದು ಕಡೆ ಆದ, ಅವರು ಸರಿಯಾಗಿ ಕೆಲಸ ಮಾಡ್ತಾರೆ, ನಮ್ಮ ಸರಿಯಾಗಿ ಜಾಗೃತಿ ಮೂಡಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದ. ಈಗ ನಮ್ಮ ರಫಿ ಇಲ್ಲಿನ ಅಧ್ಯಕ್ಷರು ನಾಗರಾಜೇಗೌಡರು ಕೂಡ ಈ ಸಭೆಯಲ್ಲಿ ಸುಮಾರು 70 ರೈತರು ಚರ್ಚೆ ಸರ್ಕಾರದ ಸವಲತ್ತುಗಳು ಏನು ಅನ್ನೋದು ಅಧಿಕಾರಿಗಳ ವರ್ಗಗಳನ್ನು ಕರೆಸಿ, ಅಧಿಕಾರಿಗಳ ವರ್ಗ ಇಲ್ಲಿಗೆ ಬಂದು ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಎಲ್ಲ ಇಲಾಖೆ, ಕೃಷಿ ಇಲಾಖೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಕಂದಾಯ ಇಲಾಖೆ ಮತ್ತು ತಹಶೀಲ್ದಾರರು ಎಲ್ಲರೂ ಬಂದು
ರೈತರಿಗೆ ಏನೇನು ಆಗಬೇಕು ಅನ್ನೋದು ತಿಳುವಳಿಕೆಯನ್ನು ಪ್ರಾಮಾಣಿಕವಾಗಿ ಮಾಡುವುದು ಮಾಡಿದ್ದೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೆ, ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳನ್ನು ಪ್ರತಿಯೊಂದು ತಲುಪಿಸುವಂಥ ಕೆಲಸವನ್ನು ಮಾಡಿ. ಬಹಳ ಪ್ರಮುಖವಾಗಿ ಹೊಗೆಸೊಪ್ಪು ಬೆಳೆಗಾರರ ವಿಚಾರ ಬೆಳೆಯುವಂಥದ್ದಕ್ಕೆ ಒಂದು ಕಡೆ ITC ಕಂಪನಿಯವರು ಈಗಾಗಲೇ ಬೀಜಗಳನ್ನು ಕೊಟ್ಟು ನೀವು ಬೆಳೀರಿ ಅಂತ ಉತ್ತೇಜನ ಕೊಡ್ತಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದವರು ಇಂಡೈರೆಕ್ಟ್ ಆಗಿ ಆ ರೈತರನ್ನ ಕೊಲ್ಲುವಂಥ ಕೆಲಸವನ್ನು ಮಾಡ್ತಾವೆ. ಬೆಳೆದಾದ ಮೇಲೆ ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಟ್ಟು ಅವ್ರು ಏನು ಖರ್ಚು ಮಾಡಿದ್ರು ಅಷ್ಟಾದರೂ ಹಣವನ್ನು ಕೊಟ್ಟು ಅವರಿಗೆ ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ. ಇಡೀ ಪ್ರಪಂಚದಲ್ಲೇ ಸಿಗರೇಟು ಉತ್ಪತ್ತಿ, ಸಿಗರೇಟು ಸೇದುವಂಥದ್ದು ಎಲ್ಲೂ ನಿಲ್ಲಿಸಿಲ್ಲ. ಬರೀ ನಮ್ಮ ದೇಶದಲ್ಲಿ ಒಂದಷ್ಟು ಕೆಲವು ಕಡೆ ಬ್ಯಾನ್ ಮಾಡಿದ್ದಾರೆ. ಸಿಗರೇಟ್ ಸೇರ್ತಾವ್ರೆ, ತಂಬಾಕು ಹಾಕೋರು ಆಗ್ತಾ ಇದ್ದಾರೆ, ಬೀಡಿ ಸೇದೋರು ಸೇರ್ತಾ ಇದ್ದಾರೆ, ಒಳ್ಳೆ ಹಾಕೋರು ಆಗ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಕಲ್ಪನೆ ಏನಿಲ್ಲ. ಇಡೀ ಹೊರ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ನಮ್ಮ ರೈತರು ಕೊಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ ಕಳೆದ 3 ತಿಂಗಳಿಂದ ನಿರಂತರವಾಗಿ ಹೊಗೆಸೊಪ್ಪು ಬೆಳೆಗಾರರು ಈ ಭಾಗದಲ್ಲಿ ಹುಣಸೂರು, ಪಿರಿಯಾಪಟ್ಟಣ, KR ನಗರ ಮತ್ತು HD ಕೋಟೆ ಈ ಭಾಗದ 4 ತಾಲೂಕಿನ ಭಾಗದ ರೈತರು ಕನಿಷ್ಠ ಬೆಲೆಯನ್ನು ಕೊಡಬೇಕು, ಬೆಳೆ ಕುಸಿತದಿಂದ ಕಂಗಾಲಾಗಿದ್ದೀವಿ, ಸಂಪೂರ್ಣವಾಗಿ ಲಾಸಲ್ಲಿದ್ದೀವಿ ನಾವು ಅಂತ 3 ತಿಂಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಭಾಗದ MP ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. 1 ದಿವಸ 2 ದಿವಸ ಬಂದು ಯಾವುದೋ ಒಂದು ಸಭೆ ಮಾಡಿ HD ಕುಮಾರಸ್ವಾಮಿಯವರು, HD ದೇವೇಗೌಡರು ಎಲ್ಲ ಹೋಗಿ ಡೆಲ್ಲಿನಲ್ಲಿ ಆ ಪೀಯೂಷ್ ಎಲ್ಲ ಭೇಟಿ ಮಾಡಿ ಏನೋ ಮಾಡಿಬಿಡ್ತೀವಿ ಅಂತ ಒಂದು ಸಭೆ ಮಾಡ್ತಾ ಇರುವಂಥದ್ದು. ಒಂದು ಫೋಟೋ ಪೇಪರ್ಗಳಲ್ಲಿ ಹಾಕ್ಕೊಂಡು ಅರ್ಧದ ಪೇಜ್ ಬರ್ಸ್ಕೊಂಡ್ರು. 350 ರೂಪಾಯಿ ಕನಿಷ್ಠ 1 kg ಕೊಡಬೇಕು ಅನ್ನುವಂಥದ್ದು ನಾವು ಹೇಳಿದ್ದೀವಿ. ಇನ್ಮೇಲೆ 350 ರೂಪಾಯಿ ಸಿಗುತ್ತೆ ಅಂತ ಹೇಳಿದ ದಿವಸದಿಂದ ಡೈಲಿ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ಕಮ್ಮಿ ಆಗ್ತಾ ಈಗ 120, 150 ರೂಪಾಯಿ kgಗೆ ಒಂದು ಫಸ್ಟ್ ಕ್ಲಾಸ್ ವರ್ಜಿನಿಯಾ ಟೊಬ್ಯಾಕೊ 150 ರೂಪಾಯಿ kgಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅವರಲ್ಲಿ ಒಂದು 20-25 ಕಂಪ್ನಿಗಳಿದ್ದಾವೆ. ಅದಕ್ಕೆಲ್ಲ ಪೂರ್ತಿ ಬಾಸ್ ಇರುವಂಥದ್ದು ITC ಕಂಪ್ನಿಗಳು. ITC ಕಂಪ್ನಿ ಹೆಂಗೆ ಹೇಳುತ್ತೋ ಇತರ ಕಂಪ್ನಿ 24 ಕಂಪ್ನಿಗಳು ಅವ್ರು ಹೇಳ್ದಂಗೆ ಕೇಳಬೇಕು. ಇವನು ಫಿಕ್ಸ್ ಮಾಡ್ತಾನೆ, ಇಷ್ಟಕ್ಕೆ ತಗೊಂಬೇಕು. ರೈತರನ್ನ ಸಮಾಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಗಳು ಸೀರಿಯಸ್ ಆಗಿ ಹೇಳಬೇಕು, ಯಾವುದೇ ಕಾರಣಕ್ಕೂ ನೀವು ಈ ಬೆಳೆಯನ್ನು ನಿಲ್ಲಿಸ್ಬಿಡಿ ಅಂತ ಅವ್ರಿಗೆ ಪರಿಹಾರವನ್ನು ಕೊಡಿ. ಈಗಾಗಲೇ ಅವರ ರೈತರಿಂದ ಲೈಸೆನ್ಸ್ ಫೀಸು ಮತ್ತು ಅದು ಇದು ಅಂತೆಲ್ಲ ಸೇರಿಸಿ ಸುಮಾರು 25-30 ಲಕ್ಷ ರೂಪಾಯಿ ಅವ್ರಿಗೆ ಕಾಂಪೆನ್ಸೇಷನ್ ಕೊಟ್ಬಿಡು. ನಾಳೆಯಿಂದ ಬೆಳೆಯುವಂಥದ್ದು ಬೇಡ, ನಾವು ತಗೊಳ್ಳಲ್ಲ ಬೆಳೆದ್ರು ಅನ್ನೋಂಥದ್ದು ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡಲಿ. ಅದು ಮಾಡ್ತಾ ಇಲ್ಲ. ಇಂಡೈರೆಕ್ಟಾಗಿ ಅವರು ಬೆಳೆಯುವಂಥದ್ದು ಉತ್ತೇಜನ ಕೊಡುವಂಥದ್ದು ಒಂದಾದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ITC ಕಂಪ್ನಿ ವ್ಯಾಪ್ತಿನಲ್ಲಿ ಬರುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆ. ಅವ್ರು ಕಂಪ್ಲೀಟಾಗಿ ಅವ್ರ ಕಂಟ್ರೋಲ್ ಬಂದುಬಿಟ್ಟಿದ್ದಾರೆ. ITC ಕಂಪ್ನಿಯವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಕೇಳುವಂಥ ಒಂದು ವ್ಯವಸ್ಥೆ. ಅವ್ರಿಗೇನು ಲಾಸ್ ಆಗ್ತಾ ಇಲ್ಲ. ಹೊಗೆಸೊಪ್ಪಿಂದ 1 kg ಹೊಗೆಸೊಪ್ಪಿಂದ ಸುಮಾರು 1300 ಸಿಗರೇಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 1300 ಸಿಗರೇಟ್ನ ಸೇಲ್ ಮಾಡಿದ್ರೆ ಕನಿಷ್ಠ ಅವ್ರಿಗೆ ಎಲ್ಲ ಕಳೆದು ಪ್ರಾಫಿಟ್ ಬರುವಂಥದ್ದು 6,000-7,000 ರೂಪಾಯಿ 1 kg ಹೊಗೆಸೊಪ್ಪಿಂದ ಬರುವಂಥ ಒಂದು ಪ್ರಾಫಿಟ್ ಅದು ಎಲ್ಲ ಕಂಪ್ನಿಗಳಿಗೆ. ಅದರಿಂದ ಇವರು ರೈತರಿಗೆ 1 kg ಕೊಡುವಂಥದ್ದು ಎಷ್ಟು, ಅಟ್ಲೀಸ್ಟ್ 350 ರೂಪಾಯಿ 400 ರೂಪಾಯಿ ಕೊಡಲಿಲ್ಲ ಅಂದರೆ ಬರೀ 120 ರೂಪಾಯಿ 150 ರೂಪಾಯಿ ಕೊಟ್ಟು ಅವ್ರನ್ನ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಾವು ಕಣ್ಮುಚ್ಕೊಂಡು ನೋಡ್ತಾ ಕೂತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ. ಇಂಥ ಅವೇರ್ನೆಸ್ನ ಈಗ ಇವತ್ತು ಒಂದಷ್ಟು ಕೃಷಿ ಇಲಾಖೆಯವರು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಅಧಿಕಾರಿಗಳ ವರ್ಗ ಬಂದು ಇಲ್ಲಿ ಹೊಗೆಸೊಪ್ಪು ಬೆಳೆಬೇಡಿ ಅಂತ ಇವರು ಹೇಳ್ತಾರೆ. ಅಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ITC ಕಂಪನಿ ಮತ್ತು ಇತರ ಕಂಪನಿಗಳಿಂದ ಈಗಾಗಲೇ ಬೀಜಗಳನ್ನು ಕೊಟ್ಟು ಫ್ರೀಯಾಗಿ ವಿತರಣೆ ಮಾಡುವಂಥ ಕೆಲಸವನ್ನು ಅಲ್ಲೆಲ್ಲ ಗುಂಟೂರಲ್ಲಿ ಕೂತ್ಕೊಂಡು ಈ ಟೊಬ್ಯಾಕೊ ಮಂಡಳಿಯವರು ಮೀಟಿಂಗ್ಗಳು ಮಾಡ್ತಾರೆ. ಮೀಟಿಂಗ್ಗಳು ಮಾಡಿಬಿಟ್ಟು ಈ ಸರಿ ನಾವು ಮೈಸೂರು ಭಾಗಕ್ಕೆ ಬರೀ 71 ಮಿಲಿಯನ್ kgಗೆ 56, 70, 71, 56 kgಗೆ 56 ಮಿಲಿಯನ್ kgಗೆ ನಾವು ರೆಸ್ಟ್ರಿಕ್ಷನ್ ಕೊಟ್ಟಿರ್ತಾರೆ. 56 ಮಿಲಿಯನ್ ಅಷ್ಟು ಆಯಿತು. ಅಷ್ಟು ಬೆಳೆದಿರೋ ಹೊಗೆಸೊಪ್ಪು ಅದನ್ನು ತಗೊಳ್ಳೋಂಥ ಕೆಲಸವನ್ನು ಮಾಡಿ ಕೊಡ್ತೀರ. ನೀವು ರೇಟ್ನ ಮಿನಿಮಮ್ ಬೆಂಬಲ ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ಲ ಇಂಥವ್ರಿಗೆ ಮಾಡಲೇ ಇಲ್ವಲ್ಲ. ಈ ಸರಿ ಅಂತೂ ರೈತರನ್ನ ಸಮಾಧಿ ಮಾಡಾಕ್ಬಿಟ್ಟು ಅದೇ ಪ್ರಮುಖವಾದ ಬೆಳೆ ಈ ಭಾಗದಲ್ಲಿ. ಈ ಅಲ್ಲಿ ಎಲ್ರಿಗೂ ಮೋಸ ಮಾಡುವಂಥ ಕೆಲಸವನ್ನು